ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್.ಡಿ. ದೇವೇಗೌಡರು, ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಕೋರ್ ಕಮಿಟಿ ಅಧ್ಯಕ್ಷರಾದಂತ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಪರಿಷ್ಕರಣೆ ಮಾಡಬೇಕು, ವೋಟರ್ ಲಿಸ್ಟ್ ತುಂಬಾ ಮಿಸ್ಟೇಕ್ ಇದೆ ಅಂತ ಹೇಳಿ ಇಡೀ ದೇಶದಲ್ಲಿ ಇದು ನಡೀತಾ ಇತ್ತು. ಒಂದೊಂದು ರಾಜ್ಯದಲ್ಲಿ ಸುಮಾರು 1 ಕೋಟಿವರೆಗೂ ಡಿಲೀಟ್ ಆಗ್ತಾ ಬಂತು ನ್ಯಾಯಯುತವಾಗಿ. ಅದೊಂದು ಹೇಳ್ಬೇಕಾಯ್ತು. ನಮ್ಮದ್ರಲ್ಲಿ ಮುಂದಿನ ತಿಂಗಳು ಏಪ್ರಿಲ್ 15ರಿಂದ ಮೇ 15ರೊಳಗೆ ಪರಿಷ್ಕರಣೆ ನಡೀತದೆ. ಅದಕ್ಕೆ ನಮ್ಮ JDS BLO 2ಗಳಂತ ಮಾಡಿ BLO 1 ನಾನು ತಾಲೂಕಿಗೆ BLO 1 ನಾನು ಮುನಿಯಪ್ಪ JDS ಜಿಲ್ಲಾಧ್ಯಕ್ಷರು ನಾನು ತಗೊಂಡಿದ್ದೀನಿ. BLA 2ಗಳನ್ನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 252 ಬೂತ್ ಇದೆ. 252 ಬೂತ್ಗೆ BLA 2ಗಳನ್ನ ಮಾಡ್ಬೇಕು ಅಂತ ನಾವು ಮಾತಾಡ್ಕೊಂಡು ಎಲ್ಲ ನಮ್ಗೆ ಸಹಕಾರ ಎಲ್ಲಾರ್ಗು ಕರೆದು ಹೇಳಿ ರಾತ್ರಿ ಆಗೋದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು 252ಕ್ಕೆ ಹೆಚ್ಚಾಗೇನೆ ಲೀಡರ್ಗಳನ್ನ ಆಯ್ಕೆ ಮಾಡ್ಕೊಂಡು ನಾನು ಅವ್ರಿಗೆ ಏನಾನ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಒಂದು ಬ್ಯಾಗು, ಒಂದು ನೋಟ್ ಬುಕ್, ಒಂದು ಪೆನ್ನ ಇವತ್ತು ವಿಶೇಷವಾಗಿ ಅದನ್ನ ನಾನು ಇದು ಮಾಡಿದೆ. ಕಾರ್ಯಾಗಾರದಲ್ಲಿ ನಾವು ವೋಟರ್ ಲಿಸ್ಟ್ ಯಾಕೆ ಡಿಲೀಟ್ ಮಾಡ್ತೀವಿ ಅಂದ್ರೆ, ಸುಮಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾಲೂಕಲ್ಲಿ 30-40 ಸಾವಿರ ವೋಟ್ ಡಿಲೀಟ್ ಆಗ್ತದೆ. ಆವಾಗ ಬರೀ 2 ಲಕ್ಷಕ್ಕೆ ಉಳ್ಕೊಂತದೆ. 5,000-6,000 ಸೋತಿದ್ದಂತ ನಮ್ಮ JDSಗೆ ತುಂಬಾ ಅನುಕೂಲ ಆಗುತ್ತೆ. ವಿಶೇಷವಾಗಿ JDSಗೆ ಈ ಸಲ ಅನುಕೂಲ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ಕಾರ್ಯಾಗಾರ ಮಾಡಿದಾಗ 252ಗಿನ್ನ ಹೆಚ್ಚಾಗಿ ಜನ ಬಂದು ಪಾರ್ಟಿನ ಡೆವಲಪ್ಮೆಂಟ್ ಮಾಡ್ಬೇಕು, ಪಾರ್ಟಿನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳು ಬರ್ತಾ ಇದೆ. ಅದ್ರಲ್ಲಿ ನಮ್ಮ ಅಜಿತ್ನು ಕ್ಯಾಂಡಿಡೇಟ್ ಆತ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದೆಲ್ಲ ಬರ್ತಾ ಇರೋದ್ರಿಂದ ನಾವು BLA 2ಗಳು ನಾವು ಏನು ನಮ್ಮವ್ರನ್ನ ಆಯ್ಕೆ ಮಾಡಿದೀವಿ. ಅವರೆಲ್ಲ ಈ BOಗಳು ಸರ್ಕಾರದಿಂದ BOಗಳು ಬರ್ತಾ ಇರೋದು ಒಂದು ಬೂತ್ಗೆ. BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ ಅವ್ರು ಗೌರ್ಮೆಂಟ್ನವರು. BLO 1 ಅಂದ್ರೆ ತಾಲೂಕಿಗೆ BLO 1 ಏಜೆಂಟ್ 1 ಆಗಿ ನಾನು. BLA 2 ಅಂದ್ರೆ BLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅಂತ. ಬೂತ್ ಲೆವೆಲ್ ಏಜೆಂಟ್ ಒಬ್ಬೊಬ್ಬ ಲೀಡರ್ನ ಮಾಡ್ಕೊಂಡು, ಆ ಲೀಡರ್ಗೆ ಏನಂದ್ರೆ ನಾವು ಈ ಲಿಸ್ಟ್ ನ ಏನ್ ಮಾಡಿದೀವಿ, ಈ ಲಿಸ್ಟ್ ನ ನಮ್ಮ ಕೇಂದ್ರ ಕಚೇರಿ ಕಳಿಸಿದ್ರೆ ಅಲ್ಲಿ ರಾಜ್ಯ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಅದಕ್ಕೆ ಸೈನ್ ಹಾಕಿ ಅದನ್ನ ಆಯಾ ತಾಲೂಕು ಕಚೇರಿಗಳಿಗೆ, ಜಿಲ್ಲಾ ಕಚೇರಿಗಳಿಗೆ ಕಳಿಸ್ತಾರೆ. ಅದನ್ನ ಅಲ್ಲಿ BVOಗಳು ಕೊಡ್ತಾರೆ. BOಗಳು ಕರೀತಾರೆ. ಕರೆದು ಅಪ್ಪ ಹಿಂಗ್ ನಿಮ್ ಊರಿಗೆ ಬರ್ತಾ ಇದ್ದೀನಿ, ನೀವ್ ಇರ್ರಿ, ಏನೇನು ಓಟ್ ಯಾರು ಇದಾರೆ, ಯಾರಿಲ್ಲ, ಯಾರು ತೀರೋಗಿದ್ದಾರೆ ಎಲ್ಲ ನಿಮ್ ಎದುರಿಗೆ ಇತ್ಯರ್ಥ ಆಗ್ಲಿ ಅಂತ ಹೇಳ್ತಾರೆ. ಅದು ಮಾಡಿದ್ರೆ ಆಗ ಎಲ್ಲಾನು ಒಂದು ನಿಷ್ಪಕ್ಷವಾಗಿ ನಡೆದ್ರೆ ಎಲೆಕ್ಷನ್ಗಳು ಏನು ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಕಾರ್ಯಾಗಾರ ಮಾಡಿದ್ವಿ. ವಿಶೇಷ ಕಾರ್ಯಾಗಾರ ಚೆನ್ನಾಗಿ ನಡೀತು ಅಂತ ನನ್ನ ಭಾವನೆ. 5 ತಾಲೂಕು ಬರೋದ್ರಿಂದ ನೆನ್ನೆ ಗೋರಿಬಿದೂರಿನಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಮತ್ತು ನರಸಿಂಹಮೂರ್ತಿ ಅವ್ರ ನೇತೃತ್ವದಲ್ಲಿ ಅಲ್ಲೂ ಮಾಡಿದ್ವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಮತ್ತು ನರಸಿಂಹಮೂರ್ತಿ ನೇತೃತ್ವದಲ್ಲಿ ಇಲ್ಲಿ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಗುಡಬಂಡೆ, ಆಮೇಲೆ ಬಾಗೇಪಲ್ಲಿ, ಆಮೇಲೆ ಶಿಳ್ಘಟ್ಟ, ಆಮೇಲೆ ಚಿಂತಾಮಣಿಯಲ್ಲಿ ಮಾಡಿದ್ರೆ ಇದು ಮುಗಿತದೆ. ಇದು ವಿಶೇಷವಾಗಿ ಇದನ್ನ ಏನು ಈ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡರಿಗೆ, ನಮ್ಮ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿಗೆ, ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಮೂಲಕ ನಾನು ಸಂತೋಷ ಪಡ್ತೀನಿ. ನಮ್ಮ ತಾಲೂಕ್ JDS ಅಧ್ಯಕ್ಷ, ಜಾತ್ಯತೀತ ಜನತಾದಳದ ತಾಲೂಕ್ ಅಧ್ಯಕ್ಷರಾದಂತ KB ಮುನ್ರಾಜ್ ಅವರು 25 ವರ್ಷಗಳ ಸತತವಾಗಿ JDS ಅಧ್ಯಕ್ಷರಾಗೆ ಅವರು ನಿಭಾಯಿಸಿದ್ರು. ಹಾಕೊಂಡೆ ಅಧ್ಯಕ್ಷರ ಅಧಿಕಾರದಲ್ಲೇನೆ ಅವರು ಸಾವನ್ನಪ್ಪಿದ್ರು. ಆದ್ರಿಂದ ಅವರಿಗೆ ನಾವು ಪಾರ್ಟಿ ಆಫೀಸರ್ ಚಿಕ್ಕದಾಗಿ ಮಾಡೋದು ಬೇಡ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದಾಗ ಅವ್ರ ಫೋಟೋ ಇಲ್ಲಿಟ್ಟು ಒಬ್ಬ ಲೀಡರ್ ಬಂದ್ಮೇಲೆ ಅವ್ರ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸ್ಬೇಕು ಅಂತ ನನ್ ಮನ್ಸಿತ್ತು. ಅದೇ ಇವತ್ತು ನಮ್ಮ ದಿವಂಗತ KB ಮುನ್ರಾಜ್ ಅವರಿಗೆ ನಾವು ಶ್ರದ್ಧಾಂಜಲಿ ಮಾಡಿ ಅವ್ರಿಗೆ ನಾವು ಸಲ್ಲಿಸಿದೀವಿ. ಅವ್ರ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ದುಃಖದಲ್ಲಿ ಇದ್ರೆ ನಾವು ಅದ್ರಲ್ಲಿ ಪಾಲ್ದಾರ ಆಗ್ತೀವಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಂಡು. ಏನ್ ಮಾಡಿದ್ರಿ, ಯಾವ ಉದ್ದೇಶಕ್ಕೆ? ನೋಡಿ, ಈಗ SIR ಅಂತ ಏನು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಇದು ಪ್ರಾರಂಭ ಆಗ್ಬಹುದು. ಹಾಗಾಗಿ ನಾವು ಈಗಾಗಲೇ ನಮ್ಮ ಪಕ್ಷಗಳಿಂದ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ವಿ. ಯಾಕಂದ್ರೆ ಮತದಾರರು ಊರುಗಳು ಬಿಟ್ಟು
ವಿದ್ಯಾಭ್ಯಾಸಕ್ಕಾಗಿ ನಗರ ಭಾಗಕ್ಕೆ ಹೋಗಿರ್ತಾರೆ, ವ್ಯಾಪಾರಕ್ಕೆ ಹೋಗಿರ್ತಾರೆ, ಅಥವಾ ಸತ್ತು ಹೋಗಿರ್ತಕ್ಕಂಥವ್ರು ವೋಟರ್ ಮತದಾರ ಪಟ್ಟಿಯಲ್ಲಿ ಇರ್ತಾರೆ ಮತ್ತು ನಕಲಿ ಮತದಾರರು ಸೇರಿರ್ತಾರೆ. ಇದನ್ನ ತೆಗಿಸ್ಬೇಕು. ಮೃತಪಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದನ್ನ ಗಮನಿಸಿ ಅದನ್ನ ತೆಗಿಸ್ಬೇಕು. ಊರುಗಳು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಡಬಲ್ ಇರ್ತದೆ, ಅಲ್ಲೂ ಇರ್ತದೆ ಇಲ್ಲೂ ಇರ್ತದೆ, ಅಂತದನ್ನ BLO ಗಮನಕ್ಕೆ ತಂದು ನಾವು ಆಕ್ಷೇಪಣೆಯನ್ನು ಮಾಡಿ ಅದನ್ನ ತೆಗಿಸುವಂತದ್ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರೆ ನಾವು ಅವ್ರ ಗಮನಕ್ಕೆ ತಂದಾಗ ಅವರು ನೋಟಿಸ್ ಕೊಡ್ತಾರೆ, 2 ಕಡೆ ನಿಮ್ದಿದೆ ಯಾವ್ದು ಬೇಕು ಅಂತ. ಅವ್ರನ್ನ ಕೇಳಿ ಹಳ್ಳಿಯಲ್ಲಿ ಇರ್ಬೇಕೋ ನಗರದಲ್ಲಿ ಇರ್ಬೇಕೋ ಎಲ್ಲಿರ್ಬೇಕೋ ಅಲ್ಲಿ ಇಟ್ಕೊಳ್ತಾರೆ. ಉಳಿದಿರ್ತಕ್ಕಂಥ ಡಿಲೀಟ್ ಆಗ್ತದೆ. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಸರ್, ಮುಖ್ಯವಾಗಿ ಏನು ಜಿಲ್ಲೆಯಲ್ಲಿ ಸಂಕಲ್ಪದಲ್ಲಿ ನೀವು ಸಚಿವರು 2ನೇ ಹಂತದ ಶುದ್ಧೀಕರಣ ಭಾಷೆ ಸಾಕು ಅಂತ ಹೇಳ್ತಾರೆ. ಈ ಒಂದು ಹೇಳಿಕೆ ಯಾವ ರೀತಿ ಸಮರ್ಥನೆ ಆಗ್ತದೆ? ಯಾರು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಇವತ್ತು ಅದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳು, ಈಗಾಗಲೇ ತರಕಾರಿಗಳು ಬೆಳೀತಾ ಇದ್ದಾರೆ, ಅದ್ರ ಮೇಲೆ ಕ್ವಾಲಿಟಿ ಈಲ್ಡ್ ಬರ್ತಾ ಇಲ್ಲ, ಸೊ ಅದಕ್ಕೆ ರೋಗ ಬರ್ತಾ ಇದೆ. ಮತ್ತೆ ಹಣ್ಣುಗಳು ಬೆಳೀತಾ ಇದಾರೆ, ಅದು ಕ್ವಾಲಿಟಿ ಬರ್ತಾ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ಇಂಥವುಗಳನ್ನೆಲ್ಲ ನಾಗರಿಕರು ತಿಂತಾ ಇದಾರಲ್ಲ, ಇವ್ರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಅದರ ಜೊತೆಗೆ ಈ ಕೆರೆಗಳು ಎಲ್ಲೆಲ್ಲಿ ತುಂಬಿಸಿದ್ದಾರೆ ಆ ಭಾಗದಲ್ಲಿ ಕುಡಿಯೋ ನೀರು ಬೋರ್ವೆಲ್ಗಳಿದಾವಲ್ಲ, ಅದರಲ್ಲಿ ರೀಚಾರ್ಜ್ ಆಗಿ ಸ್ಮೆಲ್ ಬರ್ತಾ ಇದೆ. ಅದರ ಮೇಲೆ ಕೂಡ ಆ ನೀರನ್ನ ಯಾರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು ನಾಗರಿಕರು ಕುಡಿತಾ ಇದ್ದಾರೆ, ಅದ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇವತ್ತು ಮಂತ್ರಿಗಳು ಅಂತಲ್ಲ, ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನ್ ಇದನ್ನ ಬಿಡ್ತಾ ಇದ್ದಾರೆ, ಇದು 3ನೇ ಶುದ್ಧೀಕರಣ ಆಗ್ಬೇಕು ಅನ್ನುವಂತ ಒತ್ತಾಯ ಇವತ್ತೇನು ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇವತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ, ಅದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ರಿ. ಯಾವ್ದು ರಾಜಕೀಯ ಮಾಡೋದಂತದಕ್ಕೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡ್ಬೇಕು. ಸರಿ, ಈ ನೀರನ್ನು ಕುಡಿಯೋದ್ರಿಂದ ಯಥೇಚ್ಛವಾಗಿ ಆರೋಗ್ಯದ ಮೇಲೆ ಪರಿಣಾಮ ಅಂದ್ರೆ ಕ್ಯಾನ್ಸರ್ ಮತ್ತೆ ಮೂಳೆ. ಅಂದ್ರೆ ಈ 3ನೇ ಹಂತದ ಶುದ್ಧೀಕರಣ ಮಾಡ್ಲಿಕ್ಕೆ ಹೆಚ್ಚು ಹಣ ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬೇಡ ಇದೇ ಸಾಕು 2ನೇ ಹಂತದ ಶುದ್ಧೀಕರಣ ಸಾಕು ಅಂತ. 2ನೇ ಹಂತದ ಶುದ್ಧೀಕರಣ ಸಾಕು ಅಂದ್ರೆ ಎಷ್ಟು ಜನರ ಮೇಲೆ ಇದರ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದನ್ನ ಮಂತ್ರಿಗಳು ಕೂಡ ಗಮನಿಸಬೇಕು, ಸರ್ಕಾರ ಕೂಡ ಗಮನಿಸಬೇಕು. ಅವ್ರ ಒಂದೇ ಉದ್ದೇಶ, ಇದು ಹೆಚ್ಚು ದುಡ್ಡು ಹಣ ಖರ್ಚಾಗ್ತದೆ, ಹಾಗಾಗಿ ಬಹುಶಃ ಖಜಾನೆಯಲ್ಲಿ ಹಣ ಇಲ್ಲ ಅಂತಾನೆ ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಅವರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ನಾವು ಇವತ್ತು ಕೂಡ ನಾವು ಒತ್ತಾಯ ಮಾಡ್ತೇವೆ, 3ನೇ ಹಂತದ ಶುದ್ಧೀಕರಣ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ಆರೋಗ್ಯದ ಮೇಲೆ ಒಳ್ಳೆ ಇದಾಗ್ಬೇಕು, ದುಷ್ಪರಿಣಾಮಗಳು ಬೀರಬಾರದು, ಅದರಿಂದ ಸರ್ಕಾರ ಇದನ್ನ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಈ ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥ ರಾಜಕಾಲುವೆಗಳು ಒತ್ತುವರಿ ಅಲ್ಲ, ಅದನ್ನ ತೆರವುಗೊಳಿಸಿ ಕೆರೆಗಳ ಅಭಿವೃದ್ಧಿ ಮಾಡಿದ್ದೆ ಆದಲ್ಲಿ ಇಂಥ ಒಂದು ಯೋಜನೆಗಳ ಅವಶ್ಯಕತೆ ಇಲ್ವಲ್ಲ? ಖಂಡಿತ ಅದನ್ನ ಕಾಲಕ್ಕೆ ಅವೆಲ್ಲ ಈಗ ಹಿಂದೆ ಮಾಡ್ತಾ ಇದ್ರು. ಹಿಂದೆ ಒಂದು ಸುಮಾರು 30-40 ವರ್ಷಗಳ ಹಿಂದೆ ಆವತ್ತಿನ ಸಂದರ್ಭಗಳಲ್ಲಿ ಯಾವ ವರ್ಕರ್ಸ್ PDOಗಳು ಇಂಥವೆಲ್ಲ ಹೆಚ್ಚಿರ್ತಾ ಇರ್ಲಿಲ್ಲ. ಆವತ್ತಿನ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಮನೆಗೊಬ್ಬೊಬ್ಬರು ಒಂದೊಂದು ಶನಕೆ ಇವೆಲ್ಲ ತಗೊಂಡೋಗಿ ಅವರೇ ಮಾಡ್ಕೊಂಡ್ಬಿಡ್ತಾ ಇದ್ರು. ಎಲ್ಲೆಲ್ಲಿ ಸೋರ್ಸ್ ಇದೆ ಹಳ್ಳಿಗಳಿಗೆ ಬರ್ತಕ್ಕಂಥ ನೀರು, ಯಾವ ಸರ್ಕಾರಕ್ಕೂ ಅವರು ಕೂಡ ಕಾಯ್ತಾ ಇರ್ಲಿಲ್ಲ. ಹಳ್ಳಿಗೆ ಈ ಒಂದು 100 ಮನೆ ಇದ್ರೆ 100 ಜನ ಹೋಗ್ತಾ ಇದ್ರು. ಯಾವ್ಯಾವ ಮೂಲೆಯಿಂದ ಸೋರ್ಸ್ ಬರ್ತಾ ಇದೆ, ಎಲ್ಲೆಲ್ಲಿ ರಾಜಕಾಲುವೆಗಳಿದೆ ಅವರೇ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ರು. ಕೆರೆಗಳು ತುಂಬ್ತಾ ಇತ್ತು, ಪರಿಸರ ಕೂಡ ಚೆನ್ನಾಗಿತ್ತು. ಈಗ ಮರಗಳನ್ನ ಹೊಡೆದಾಕ್ತಾ ಇದೀವಿ, ಮಳೆಗಳು ಬರೋದಿಲ್ಲ, ಕಾಲಕ್ಕೆ ಮರಗಳು ಬರೋದಿಲ್ಲ. ಒಂದು ಮರಗಳನ್ನ ಬೆಳೆಸುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಆಕಾಶದಲ್ಲಿ ಓಡುವಂತ ಮೋಡಗಳನ್ನ ನಿಲ್ಲಿಸುವಂತ ಶಕ್ತಿ ಮರಕ್ಕಿದೆ. ಹಾಗಾಗಿ ಮರಗಳನ್ನ ಇವತ್ತು ನಾವು ಬೆಳೆಸ್ತಾ ಇಲ್ಲ, ಇರೋ ಮರಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಇವತ್ತು ಎಲ್ಲಾ ತರ ಸಮಸ್ಯೆ ಆಗ್ತಾ ಇದೆ. ಬಟ್ ನಾನ್ ಹೇಳೋದೇನಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಕನಿಷ್ಠ ಸರ್ಕಾರ ಇಂಥದ್ದನ್ನ ಯೋಚನೆ ಮಾಡ್ಬೇಕು, ಯೋಚನೆ ಮಾಡಿ ಅದನ್ನ ಮಾಡ್ಬೇಕು. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷ ಇಂಥ ಒಂದು ಕಾರ್ಯಕ್ಕೆ ಮುಂದಾಗ್ತದೆ, ಕೆರೆಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ರಾಜಕಾಲುವೆ ಸರ್, ಈಗ ನಾನೇನ್ ಹೇಳ್ತೀನಿ, ಈಗಾಗ್ಲೇ ಹಲವು ವರ್ಷಗಳ ಹಿಂದೆ ಚಾಲನೆ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ, ಕೆರೆಗಳು ತುಂಬಿಸ್ಬಿಟ್ಟಿದ್ದಾರೆ. ಈಗ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ಯಾವ್ಯಾವ ಕೆರೆಗಳು ತುಂಬಿಸ್ಬೇಕು ಅಂತ ಹೇಳಿ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವ್ ಇದನ್ನ ನಿಲ್ಸಿ ಅಂತ ಹೇಳಕ್ ಆಗಲ್ಲ. ಈಗ ಇದನ್ನ ಮಾಡ್ಲಿ, ಬಟ್ 3ನೇ ಹಂತದ ಶುದ್ಧೀಕರಣ ಮಾಡ್ಲಿ ಅಂತ ಹೇಳ್ತೀವಿ. ಸರ್, ಮುಂದೆ